ನನಗೆ ಸಂತೆ ಮಾರ್ಕೆಟ್ ಏನು ಅಂತ అదే సార్ ఇప్పుడు ఏమంటే వాళ్ళు కొందరంతా అప్లోడ్ చేసుకుని ఉంటారు చాలా సడన్ గా ఇప్పుడు ఎత్తేస్తే వాళ్ళకి నేను ಪಾಪು నేను ಸಂತ ಮಾರ್ಕೆಟ್ ವಿಚಾರ ನಾಕೇನು ನಗರಸಭೆ ವಿಚಾರಕ್ಕೆ ನಾನು ಜನರಲಾಗಿ ಹೋಗಲ್ಲ ಸರ್. ಯಾರು ನಗರಸಭೆ ಕಮಿಷನರ್ ಆಯಿತು, ಅವ್ರ ಅಧ್ಯಕ್ಷ ಉಪಾಧ್ಯಕ್ಷರಾಯಿತು. ಬಟ್ ಈಗ ನನಗೇನೋ ನಿನ್ನೆ ಮೊನ್ನೆ ನಾನು ಜನರಲ್ ಆಗಿ ಹೌದು, ಚಿಕ್ಕಬಳ್ಳಾಪುರ ಅಂದ್ರೆ ಅದೊಂದು ಬ್ರ್ಯಾಂಡ್. ಹಳ್ಳಿಯಿಂದ ದಿಲ್ಲಿಯವರೆಗೂ ಚಿರಪರಿಚಿತವಾಗಿದೆ. ಆದ್ರೆ ಒಂದೊಂದು ಭಾರಿ ಕೆಲವೊಂದು ಸುದ್ದಿಗಳು ಮಾತ್ರ ಭಾರೀ ಸಂಚಲನ ಮೂಡಿಸದೇ ಇರುವುದಿಲ್ಲ. ಅಂದ ಹಾಗೆ ಪ್ರಸ್ತುತ ಇಲ್ಲಿನ ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ವಿಚಾರ ಭಾರೀ ಟ್ರೆಂಡ್ ಸೃಷ್ಟಿ ಮಾಡಿದೆ. ಕಳೆದ 6ನೇ ತಾರೀಕಿನಂದು ಸಂತೆ ಮಾರ್ಕೆಟ್ನಲ್ಲಿನ ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ಇರುವ ವರ್ತಕರು ಎಂಎಂಟಿವಿ ವಾಹಿನಿಯ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ವರದಿಯಿಂದ ಎಚ್ಚೆತ್ತ ಶಾಸಕ ಪ್ರದೀಪ್ ಈಶ್ವರ್ ಸಂತೆ ಮಾರ್ಕೆಟ್ಗೆ ಭೇಟಿ ನೀಡಿ ವರ್ತಕರಿಂದಲೇ ಹರಾಜು ಪ್ರಕ್ರಿಯೆಯಿಂದ ಉಂಟಾಗುವ ಪರಿಣಾಮಗಳ ಕುರಿತು ಮಾಹಿತಿ ಪಡೆದರು. ಇನ್ನು ನಾವು ಕೆಲವು ದಶಕಗಳಿಂದಲೂ ಇಲ್ಲಿಯೇ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದೇವೆ. ಹರಾಜಿನಲ್ಲಿ ಹೊರಗಿನವರು ಬಂದು ನಮ್ಮನ್ನು ಹೊರಹಾಕಿ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಲು ಮುಂದಾಗುತ್ತಿದ್ದಾರೆ. ಹಾಗೇನಾದ್ರೂ ಆದರೆ ನಾವು ಬದುಕಿದ್ದು ಸತ್ತಂತೆ ಎಂದು ತಮ್ಮ ನೋವನ್ನು ಶಾಸಕ ಪ್ರದೀಪ್ ಈಶ್ವರ್ ಬಳಿ ತೋಡಿಕೊಂಡಿದ್ದಾರೆ. సంతే మార్కెట్ ఏమిలే సార్ అదే 16వ తారీఖు ఏమన్నా హరాజు తీసుకుందాం అంతే. ఏమి మాకు జావలేదు సార్, ఇదంతా 100%, ఇదంతా 100% సార్. ఈ కాదు మాది ఏమి ఊరికల్లా ఎక్కడ పోతారు, ఎక్కడ పోతాంలే మేము. ನಗರಸಭೆ ಸಿಕ್ಕಾಪಟ್ಟೆ ಪ್ರಾಮಾಣಿಕರಿದ್ದಾರೆ ಮಾಡಲು ಸರ್. ಅತಿ ಹೆಚ್ಚು ಪ್ರಾಮಾಣಿಕ ನಗರಸಭೆ ಸದಸ್ಯರು ನಮ್ಮಲ್ಲಿ ಅದು ಬಿಟ್ಟಿನ ಸರ್, ಹೇಳಿ ಬಿಟ್ಟಿನೆಲ್ಲ ಮಾಡ್ತಾರೆ. ಎక్కడ ಲೇದಾ ಇಕ್ಕಡೆ ಸರ್ಕಾರ ಏನ್ ಫಿಕ್ಸ್ ಮಾಡ್ತಾ ಇದೆ, SR ರೇಟ್ ಇದೆ, ಅದನ್ನ ನಾವು ಕೊಡಕ್ಕೆ ರೆಡಿ. ಅದ್ರ ಮೇಲೆ 10-20% ಜಾಸ್ತಿ ಕನ್ಫ್ಯೂಷನ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದೇ ಸಮುದಾಯದವರು ಇದ್ದಾರೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಹಂಗಿಲ್ಲ. ಎಲ್ಲ ಸಮುದಾಯದವರು ಸೇರಿ ಇರೋದು ಇಲ್ಲಿ. ಗಣೇಶ ಹಬ್ಬ ಮಾಡೋದು ಎಲ್ಲ ಸೇರಿ ಮಾಡೋದು ಇಲ್ಲಿ. ಎಲ್ಲ ಸೇರಿನೇ ಮಾಡೋದು. ಎಲ್ಲ ಸೇರ್ಕೊಂಡು ಎಲ್ಲ ಸಮುದಾಯದವರು ನಂದೇ ಒಂದು ಅಂಗಡಿ ಸ್ಟಾರ್ಟಿಂಗ್ ಅಲ್ಲಿ ಕೂಗಿದಾಗ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪ್ ಈಶ್ವರ್, ಬಡವರಿಗೆ ನ್ಯಾಯ ಸಿಗುವ ಕೆಲಸ ಆಗಬೇಕು. ಅದು ಬಿಟ್ಟು ಬೇಕೆಂದೇ ಬೇರೆಯವರ ಮೂಲಕ ಹರಾಜು ಕೂಗಿಸಿ ಸುಖ ಸುಮ್ಮನೆ ಬಡವರ ಜೀವದ ಜೊತೆ ಚೆಲ್ಲಾಟವಾಡಬಾರದು ಎಂದರು. ಪ್ರಶ್ನೆ ಏನು ಅಂದರೆ, ಈಗ ಸಂತೆ ಮಾರ್ಕೆಟಲ್ಲಿ ವರ್ತಕರಿದ್ದಾರೆ. ಪಾಪ ಅವ್ರೇನು ಕೇಳ್ತಾ ಇದ್ದಾರೆ, ಸರ್ ಕೂಲಿ ಮಾಡಿಕೊಂಡು 30 ವರ್ಷದಿಂದ ಜೀವನ ಕಟ್ಕೊಂಡಿದ್ದೀವಿ, ಸಾಲ ಮಾಡ್ಕೊಂಡಿದ್ದೀವಿ, ಅದೇನು ಗೌರ್ಮೆಂಟ್ ರೇಟ್ ಇದೆಯೋ ಅದನ್ನು ನಾವು ಕೊಡ್ತೀವಿ, ನಮಗೆ ಅಂಗಡಿ ಮಾಡ್ಕೊಳ್ಳಿ, ಇಲ್ಲ SR ರೇಟ್ ಹಾಕ್ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಅದು ಕಾನೂನು ರೀತಿ ಏನಾಗುತ್ತೆ, ಬಹಿರಂಗ ಹರಾಜಿಗೆ ಹೋಗಲೇಬೇಕು. ಹರಾಜಿಗೆ ಹೋದ್ಮೇಲೆ ಅದು ಈಗ ಬಹಿರಂಗ ಹರಾಜು ಆಗುತ್ತೆ. ಅದೇನಾಗುತ್ತೆ ನಾನಂತೂ ಪಾಪ ವರ್ತಕರಿಗೆ ಕಾನೂನು ರೀತಿ, ಪಾಪ ಬಡವರು ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಒಳ್ಳೇದಲ್ಲ. ಬಟ್ ಕಾನೂನು ರೀತಿ ಅವ್ರಿಗೆ ಆಗಂಗಿದ್ರೆ ನಗರಸಭೆ ಮಾಡಿಕೊಳ್ಳಿ. ಯಾಕೆಂದರೆ ಶಾಸಕರ ಹಸ್ತಕ್ಷೇಪ ಏನಿರುತ್ತೆ, ಕಮಿಷನರ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಸದಸ್ಯರಾಗ್ಬೋದು, ಅವರು ಮಾಡಿದ್ರೆ ಉತ್ತಮ. ಸೊ ಸಾಧ್ಯ ಆದರೆ ನಗರಸಭೆಯವರು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಗರ ಪ್ರಕ್ರಿಯೆಯಲ್ಲಿ ಬೇರೆ ಯಾರು ಗೊತ್ತಿದ್ದವರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಜಾಸ್ತಿ. ದಯವಿಟ್ಟು ನಾನು ಮಾಧ್ಯಮದವ್ರನ್ನ ಒಂದು ವಿನಂತಿಸ್ತೇನೆ, ದಯವಿಟ್ಟು ಇದೊಂದು ವಿನಂತಿಸಬೇಕು. ಈ ಹರಾಜಲ್ಲಿ ಯಾವುದೇ ಕಾರಣಕ್ಕೆ ನಗರಸಭೆಯ ಸದಸ್ಯರು, ಅವರ ಅಣ್ಣಂದರು, ಅವರ ತಮ್ಮಂದರು, ಅವರ ನಾದಿನಿಯರು, ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ದಯವಿಟ್ಟು ಯಾರಾದರೂ ಭಾಗವಹಿಸಿ ಅವರೇ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಜನಕ್ಕೆ ತೋರಿಸ್ಬಿಡಿ. ನನಗಿರೋ ಮಾಹಿತಿ, ಬಟ್ ಎಲ್ಲರೂ ಅಂತಲ್ಲ, ನಗರಸಭೆ ಸದಸ್ಯರು ಸಿಕ್ಕಾಪಟ್ಟೆ ಪ್ರಾಮಾಣಿಕರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಬೇರೆ ಎಲ್ಲ ನಗರಸಭೆಯವರು ನಮ್ಮ ನಗರಸಭೆ ಸದಸ್ಯರ ಪ್ರಾಮಾಣಿಕತೆಯಿಂದ ಇನ್ಸ್ಪೈರ್ ಆಗುತ್ತೆ. ನನಗೆ ನಮ್ಮ ನಗರಸಭೆಯ ಸದಸ್ಯರ ಪ್ರಾಮಾಣಿಕತೆನ ಹೇಳೋಕ್ಕೆ ಆಗಲ್ಲ. ತುಂಬ ಪ್ರಾಮಾಣಿಕರು ಅನ್ನೋದು ಜನರ ಅಭಿಪ್ರಾಯ. ಸೊ ಜನ ಪ್ರಾಮಾಣಿಕರು, ಸಿಕ್ಕಾಪಟ್ಟೆ ಪ್ರಾಮಾಣಿಕರು ಅಂತ ಹೇಳ್ತಾ ಇರೋ ಕಾರಣ ನಾನು ಅವ್ರ ಪ್ರಾಮಾಣಿಕತೆಯನ್ನು ಮೆಚ್ಚಲೇಬೇಕು. ನಾನು ಅವ್ರ ಪ್ರಾಮಾಣಿಕತೆ ಬಗ್ಗೆ 2 ವರ್ಷದಿಂದ ನನ್ನ ಅಭಿಪ್ರಾಯ ಇದ್ದೇ ಇದೆ.
ಸೊ ದಯವಿಟ್ಟು ಪ್ರಾಮಾಣಿಕ ಸದಸ್ಯರಾಗಿರೋದ್ರಿಂದ ದಯವಿಟ್ಟು ಸದಸ್ಯರು ಯಾರೇ ಆಗಲಿ ನಿಮ್ಮ ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ ಮಕ್ಕಳಿಗೆ ಹರಾಜಿಗೆ ಹಾಕಿಸ್ಬೇಡಿ ಸರ್. ದಯವಿಟ್ಟು ಹಾಕ್ಸಿದ್ರೆ ನಾನು ಮಾಹಿತಿ ಕಲೆ ಹಾಕ್ತೀನಿ, ನೀವು ಮಾಹಿತಿ ಕಲೆ ಹಾಕಿ ಜನರ ಮುಂದೆ ಇಟ್ಬಿಡಿ. ದಯವಿಟ್ಟು ಮಾಧ್ಯಮದವ್ರ ಸಹಕಾರ ಕೇಳ್ತೀನಿ. ಈ ಹರಾಜಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಅವರ ಹಿನ್ನೆಲೆ ಏನು, ಇದೊಂದು ಡೀಟೇಲ್ಸ್ ತೊಗೊಳ್ಳಿ. ನಿಜವಾದ ಬಡವ್ರಿಗೆ ಸಿಕ್ಕಿದ್ರೆ ತಪ್ಪೇನಿಲ್ಲ. ಅದು ಮೋಸ್ಟ್ಲಿ ಕೆಲವ್ರಂತೆ, ನಾನು ಎಲ್ಲರೂ ಪಾಪ ಸದಸ್ಯರು ತುಂಬ ಒಳ್ಳೆಯವರಿದ್ದಾರೆ, ಸಿಕ್ಕಾಬಟ್ಟೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನರ ಕಷ್ಟ ಕೇಳಿ, ಚರಂಡಿಗಳು ಕ್ಲೀನ್ ಮಾಡಿಸಿ, ಲೈಟ್ ಹಾಕಿಸಿ, ಅವ್ರ ಪಾಪ ಭಾಳ ಸುಸ್ತಾಗ್ತಿದ್ದಾರೆ. ನಮ್ಮ ಗೌರವಾನ್ವಿತ ಸದಸ್ಯರು ಅವ್ರ ಬಗ್ಗೆ ಮಾತಾಡೋದು ಶೋಭೆ ಥರಲ್ಲ ನನಗೂ. ಸರ್ 2012ರಲ್ಲಿ ಒಂದು ಆರ್ಡರ್ ಬರುತ್ತೆ. ಆರ್ಡ್ರಲ್ಲಿ ಏನು ಹೇಳುತ್ತೆ, ಅದೇ ಅಂಗಡಿಯವ್ರಿಗೆ ನೀವು ಕೊಟ್ಟು ಬಿಡಿ, 5% ಎಕ್ಸ್ಟ್ರಾ ಕೇಳಿ ಅಂತ. 19ರಲ್ಲಿ ಇನ್ನೊಂದು ಆರ್ಡರ್ ಬರುತ್ತೆ. ಈಗ ಕ್ವಶನ್ ಏನು ಅಂದರೆ, ವರ್ತಕರದು ಸಮಸ್ಯೆ ಏನು ಅಂದರೆ, ಸರ್ ಈಗ 3,000 ರೂಪಾಯಿ ಒಂದು ಅಂಗಡಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ. ಆ 3,000ದ ಮೇಲೆ ಇನ್ನೊಂದು 5% ಹಾಕಿ ನಮಗೆ ಕೊಡಿ, ನಾವು ಕಟ್ತೀವಿ ಅನ್ನೋದು ವರ್ತಕರ ವಾದ. ಆದರೆ ವರ್ತಕರೇನು ಹೇಳ್ತಾರೆ, ಸರ್ ಬಹಿರಂಗ ಹರಾಜಿಗೆ ಹೋಗ್ಬಿಟ್ರೆ ರಾಜಸ್ಥಾನವರು, ಗುಜರಾತ್ ಅವರು, ಬೇರೆ ಸ್ಟೇಟ್ ಅವ್ರು ಬಂದ್ಬಿಟ್ಟು 15-20 ಸಾವಿರ ಕೂಗ್ಬಿಡ್ತಾರೆ. ನಮ್ಮ ಸ್ಟೇಟ್ ಅವರು ಸ್ಥಳೀಯರು ಕೂಗಿದ್ರೆ ಸಮಸ್ಯೆ ಇಲ್ಲ. ಕೂಗ್ಬಿಟ್ಟು ಏನು ಮಾಡ್ತಾರೆ, 1-2 ತಿಂಗಳು ನಡೆಸ್ತಾರೆ. ಆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅಡ್ವಾನ್ಸ್ ಬೇರೆ ಕಡಿಮೆ ಇರುತ್ತೆ, ಒಂದು 50 ಸಾವಿರ ಇರುತ್ತೆ, ಬಿಟ್ಟು ಖಾಲಿ ಮಾಡಿ ಹೊರಟೋಗ್ತಾರೆ. ಆವಾಗ ನಗರಸಭೆಗೆ ಲಾಸ್ ಅಲ್ವಾ? ಈಗ ಹರಾಜಿಗೆ ಒಂದು ಅಂಗಡಿ 15-20 ಸಾವಿರಕ್ಕೆ ಹೋದರೆ ವೆಲ್ಕಮ್ ಅಲ್ವಾ? ನಗರಸಭೆಗೆ ಆದಾಯ ಬರೋದನ್ನು ಯಾರು ತಡೀತಾರೆ? ನಮಗೂ ಈಗ ನೋಡಿ ವಾರ್ಡ್ಗೆ ಹೋದಾಗ ಆದಾಯ ಇರಬೇಕು, ನಾನು ಅಷ್ಟೇ ಆದಾಯ ಬರಲೇಬೇಕು ಅಂತ. ಅವ್ರ ವಾದ ಏನು ಅಂದರೆ, ಅವ್ರು ತೆಗೆದುಕೊಂಡವ್ರು ಎಲ್ಲಾದರೂ ವಾಪಸ್ ಇದಾಗಿಬಿಟ್ರೆ ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗಿರೋ 70% ಮಳಿಗೆಗಳು ಅವ್ರು ಹರಾಜು ಕೂಗ್ತಾರೆ, ಮತ್ತೆ ಇನ್ನೊಬ್ಬರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಈಗ ನೀವು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಈಗ ಏನೇನು ಹರಾಜಿಗೆ ಹೋಗ್ತಾರೋ ಅದನ್ನು ನೋಡೋಣ, ಯಾರ್ಯಾರು ತಗೊಂತಾರೆ, ಅವ್ರ ಹಿನ್ನೆಲೆ ಏನು, ಆ ಬೈ ಮಾಡೋರ್ಗೂ ಈಗಿರೋ ನಗರಸಭೆ 31 ಸದಸ್ಯರಿಗೆ ಸಂಬಂಧ ಏನು, ಇದನ್ನೆಲ್ಲ ಪಬ್ಲಿಕ್ ಮುಂದೆ ಬಿಚ್ಚಿಡೋ ಪ್ರಯತ್ನ ಪಡೋಣ. ನಾನು ಪಡ್ತೇನೆ. ಒಟ್ನಲ್ಲಿ ನಗರ ಅಭಿವೃದ್ಧಿಯಾಗಬೇಕು ನಿಜ, ಆದರೆ ಅಭಿವೃದ್ಧಿ ಪಾರದರ್ಶಕವಾಗಿ ಅಭಿವೃದ್ಧಿಯಾಗಲಿ. ಅದು ಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವುದು ತಪ್ಪು. ಆದರೆ ಇಂದಿಗೂ ಸಹ ನಗರಸಭೆ ಮಳಿಗೆಗಳ ಹರಾಜಿಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಪರ ವಿರೋಧ ಚರ್ಚೆಯಾಗುತ್ತಲೇ ಇದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.